ಹೆಲೋ ಗೈಸ್, ವೆಲ್ಕಮ್ ಟು ದಿಸ್ ಚಾನಲ್ ರೆಡ್ರಿಟ್ಸ್. ಸೊ ಇವತ್ತು ನಾವು ಬಂದಿರೋದು ಒಂದು ಹೆಲ್ಮೆಟ್ ಅನ್ಬಾಕ್ಸಿಂಗ್ ಆಗಿ. ಸೊ ಇದೊಂದು ಬೆಸ್ಟ್ ಬಜೆಟ್ ಸೆಗ್ಮೆಂಟಲ್ಲಿ ಬರುವಂಥ ಹೆಲ್ಮೆಟ್ಟು, ಆಫ್ ರೋಡ್ ಹೆಲ್ಮೆಟ್ ಇದು. ಸೊ ನಮಗೆ ಇದನ್ನು ಓಪನ್ ಮಾಡಿ ನೋಡೋಣ. ಸೊ ನಮ್ಮ ಹೆಲ್ಮೆಟ್ಟು ಈ ರೀತಿ ಒಂದು ಪಾಲಿಥೀನ್ ಕವರಲ್ಲಿ ಪ್ಯಾಕ್ ಆಗಿ ಬರುತ್ತೆ. ಓಕೆ, ಸೊ ನಮಗೆ ಅದನ್ನು ಹೆಲ್ಮೆಟ್ನ ಹೊರಗಡೆ ತೆಗೆಯೋಣ. ಸೊ ನೆಕ್ಸ್ಟ್ ನಾವು ಬಾಕ್ಸಲ್ಲಿ ಬರುವಂಥದ್ದು ಅಂತ ಹೇಳಿದ್ರೆ ಪೇಪರ್ ವರ್ಕ್ಸ್ ಬರುತ್ತೆ. ಸೊ ಬಾಕ್ಸಿಗೆ ಸೈಡಿಗೆ ಇಡೋಣ ಬಾಕ್ಸನ್ನು. ಸೊ ನೆಕ್ಸ್ಟು ಹೀಗೆ ಸ್ಪೆಸಿಫಿಕೇಷನ್ಸ್ ಬರುತ್ತೆ ನಮಗೆ ಆ ಪೇಪರ್ ವರ್ಕ್ಸಲ್ಲಿ, ಹೆಲ್ಮೆಟ್ನ ಹೇಗೆ ಹಾಕ್ಕೊಳ್ಳೋದು, ಅದೇ ರೀತಿ ಪ್ರಿಕಾಷನ್ಸ್ ಹಾಗೂ ನಾವು ಹೆಲ್ಮೆಟ್ನ ಹೇಗೆ ಕ್ಲೀನ್ ಮಾಡಬೇಕು ಅದೆಲ್ಲ ಕೊಟ್ಟಿದ್ದಾರೆ ಇವರಲ್ಲಿ. ಫ್ರಂಟಲ್ಲಿಗೆ ವೇಗಾಸ್ ಆಫ್ ರೋಡ್ ಸಿಂಗಲ್ ಕಲರ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಪ್ರೈಸು ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇದನ್ನು ನಮಗೆ ಸೈಡಿಗೆ ಇಡೋಣ. ನಮ್ಮ ಹೆಲ್ಮೆಟ್ನ ನಮ್ಗೆ ಓಪನ್ ಮಾಡಿ ನೋಡೋಣ. ಸೊ ನಮ್ಮ ಹೆಲ್ಮೆಟ್ ಇಲ್ಲಿ ನೋಡ್ಬೋದು ನಿಮಗೆ. ನಾವು ಚೂಸ್ ಮಾಡಿರೋ ಟೈಪ್ ಅಂತ ಹೇಳಿದ್ರೆ ಆಫ್ ರೋಡ್ ಟೈಪ್ ಹೆಲ್ಮೆಟ್ನ ಚೂಸ್ ಮಾಡಿರೋದು. ಸೊ ಹೊರಗಡೆಯಿಂದ ನೋಡ್ಬೋದು ನಿಮಗೆ ಇಲ್ಲಿ ಸ್ಪೋರ್ಟ್ಸ್ ರೇಂಜಿಗೆಲ್ಲ ಹೆಲ್ಮೆಟ್ ಸಿಗಲ್ಲ. ಹೀಗೆ ಈ ಫ್ರಂಟಲ್ಲಿಗೆ ಬರುತ್ತೆ. ಇದನ್ನು ನಾವು ಸೈಜ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಸೈಜ್ ಅಲ್ಲ, ನಾವು ಇದನ್ನು ಮೇಲೆ ಕೆಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಅಂದರೆ ನಮ್ಮ ಹೈಟ್, ನಮ್ಮ ಒಂದು ಹೆಡ್ಡಿನ ಅನುಸಾರವಾಗಿ ನಮ್ಮ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಸೊ ಫ್ರಂಟಲ್ಲಿ ಡಬಲ್ ವೈಸರ್ಸ್ ಬರುತ್ತೆ. ಇದೊಂದು ವೈಸರು ಮತ್ತು ಇದ್ರ ಇನ್ಸೈಡ್ ವೈಸರ್, ಇದು ನಾವು ಇನ್ಸೈಡಿಂದ ಹಾಕೋದು ತೆಗೆಯೋದು. ಇದೊಂದು ರೀತಿ ಸನ್ ಗ್ಲಾಸ್ ರೀತಿ ಆ್ಯಕ್ಟ್ ಮಾಡ್ತೀವಿ. ನಿಮಗೆ ಬೇಸಿಗೆಲ್ಲ ಒಳ್ಳೆ ಬಿಸಿಲಿರುತ್ತೆ, ಇದನ್ನು ಹಾಕಿದ್ರೆ ಸೂಪರಾಗಿರುತ್ತೆ, ಒಳ್ಳೆ ಕೂಲಾಗಿರುತ್ತೆ. ಅದೇ ರೀತಿ ಇದನ್ನು ಒಳ್ಳೆ ಹೆಲ್ಮೆಟಿಗೆ ಒಳ್ಳೆ ಸ್ಟೈಲಿಶ್ ಲುಕ್ಕನ್ನು ಕೊಡುತ್ತೆ. ಇದು ನಿಮಗೆ ನೋಡ್ಬೋದು, ಕಾಣುತ್ತೆ. ಸೊ ಇದಕ್ಕೆ ಡಬಲ್ ವೈಸರ್ ಇದೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನಾವು ನೋಡಿದ್ರೆ ನಾವು ಇಲ್ಲಿ ಮೇಲ್ಗಡೆದು ಸ್ಪೋರ್ಟ್ಸ್ ಹೆಲ್ಮೆಟಿಗೆ ಬರೋ ಟೈಪ್ ಇದನ್ನು ನಾವು ಇದನ್ನು ಮೇಲೆ ಕೆಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಅದೇ ರೀತಿ ಇದನ್ನು ಬೇಡ ಅಂತ ಹೇಳಿದ್ರೆ ರಿಮೂವ್ ಕೂಡ ಮಾಡಿಡ್ಬೋದು. ಇಲ್ಲಿ ಬಿಚ್ಚಿದ್ರೆ ಇದು ರಿಮೂವ್ ಆಗಿ ಬಂದುಬಿಡುತ್ತೆ ಈಸಿಯಾಗಿ. ಅದೇ ರೀತಿ ಇಲ್ಲಿ ಏರ್ ವೆಂಟ್ಸನ್ನು ಕೊಟ್ಟಿದ್ದಾರೆ, ಇಲ್ಲೆರಡು, ಹಿಂದ್ಗಡೆ ಇಲ್ಲೆರಡು, ಅದೇ ರೀತಿ ಮೇಲ್ಗಡೆ ಎರಡನ್ನು ಅವ್ರು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇದ್ರ ಮೇಯ್ನ್ ಫೀಚರ್ ಏನಂತ ಹೇಳಿದ್ರೆ ಇದ್ರ ಒಳಗಡೆ ಇರೋದನ್ನು ನಾವು ಈ ರೀತಿ ಕ್ಲಿಪ್ಪಿಂಗ್ಸಲ್ಲಿ ಇದು ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಈ ರೀತಿ ಬಿಚ್ಚಿ ಇದನ್ನು ತೊಳೆದು ನಮಗೆ ಒಳಗಡೆ ಸೆಟ್ ಮಾಡ್ಕೊಬೋದು. ಬೇರೆ ಯಾವ ಹೆಲ್ಮೆಟಲ್ಲೂ ಈ ರೀತಿ ಒಂದು ಫೀಚರ್ಸ್ ಅವ್ರು ನೀಡಿರಲ್ಲ. ಸೊ ನೆಕ್ಸ್ಟ್ ಇಲ್ಲಿ ವೇಗಾದವ್ರದ್ದು ಒಂದು ಸಣ್ಣ ಬ್ಯಾಚ್ ನಂಬರು, ಮ್ಯಾನುಫ್ಯಾಕ್ಚರ್ ಇಯರು, ಅದರ ಸೈಜು ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಇದ್ರ ಕ್ಲಿಪ್ಪಿಂಗ್ಸ್ ತುಂಬಾ ಚೆಂದ ಇದೆ. ಕ್ಲಿಪ್ಪಿಂಗ್ಸ್ ತುಂಬ ಇಷ್ಟ. ಜಸ್ಟ್ ಸಿಂಗಲ್ ಕ್ಲಿಪ್ಪಲ್ಲಿ ಇದು ಆಪ್ರೇಟ್ ಆಗುತ್ತೆ. ಜಸ್ಟ್ ಹೀಗೆ ಸಿಂಗಲ್ ಕ್ಲಿಪ್ಪಲ್ಲಿ ಆಪ್ರೇಟ್ ಆಗುತ್ತೆ. ಜಸ್ಟ್ ಹೀಗೆ ಫುಲ್ ಮಾಡಿದ್ರೆ ಇದು ಬಂದುಬಿಡುತ್ತೆ. ಸೊ ಇಲ್ಲಿ ಬ್ಯಾಕಲ್ಲಿ ISI ಸರ್ಟಿಫೈಡ್ ಮಾರ್ಕ್ ಇದೆ, ವೇಗ ಅಂತ ಅವ್ರ ಕಂಪ್ನಿ ಹೆಸರನ್ನು ನೀಡಿದ್ದಾರೆ. ಸೊ ಫ್ರಂಟಲ್ಲಿ ಈ ರೀತಿ ಒಂದು ಲುಕ್ಕನ್ನು ಕೊಟ್ಟಿದ್ದಾರೆ. ಸೊ ನಾವೊಂದು ಸ್ವಲ್ಪ ಇದ್ರ ಲುಕ್ಸನ್ನು ನೋಡೋಣ. ಎಲ್ಲರಿಗೂ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಿಸ್ ಈಸ್ ರೇರ್ ವಿಟ್ಸ್.